ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ. ಇವತ್ತು ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಹೇಳಿ ನೋಡೋಣ ಬರ್ರಿ. ಇದು ಚಪಾತಿಗೆ ಮಸ್ತಾಗಿರ್ತೈತೆ ರೀ ಕಾಂಬಿನೇಷನ್ ಪಲ್ಯ. ನೋಡಿರಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಎಲ್ಲ ಚಟ್ಪಟ್ ಅನ್ಬೇಕು. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಂಡೇನಿ. ಕ್ಯಾಬೇಜ್ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನು ನೀರೊಳಗೆ ತೊಳ್ಕೊಂಡು ಇಟ್ಕೊಂಡೇನಿ. ಅದನ್ನು ಇದ್ರೊಳಗೆ ಹಾಕಿ ಒಂದು 5-10 ನಿಮಿಷ ಇದನ್ನು ಫ್ರೈ ಮಾಡ್ಬೇಕ್ರಿ. ಇದಕ್ಕೆ ನೀರು ಭಾಳ ಹಾಕಬಾರ್ದು, ಅದ್ರ ಸಂಬಂಧ ಇದನ್ನು ಚೆಂದಂಗೆ ಹುರ್ಕೋಬೇಕು. ಮೊದ್ಲೇಕನ ಒಂದು 5 ನಿಮಿಷ ಹುರ್ಕೋಬೇಕು. ಈಗ ಒಂದು ಸ್ವಲ್ಪ ಅದಕ್ಕೆ ಹುರಿಯಾಕ ಆಮೇಲೆ ಬೇಯಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳಿ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಹುರ್ಕೋಬೇಕ್ರಿ ಒಂದು 5 ನಿಮಿಷ. ನೋಡಿರಿ, ಇಲ್ಲಿ ಕಾಣಕತ್ತೈತಲ್ಲ ಈ ರೀತಿ ಇನ್ನೂ ಹುರಿಬೇಕ್ರಿ. ಇದು ನೋಡಿರಿ, ಹುರಿದ್ಮೇಲೆ ಹಿಂಗೆ ಕಾಣ್ತೈತಿ. ಆಮೇಲೆ ಅದಕ್ಕೆ ಮಸಾಲೆ ಖಾರ ಹಾಕ್ಬೇಕು. ಹಾಕಿ ಅದನ್ನು ಸ್ವಲ್ಪ ಅದಕ್ಕೆ ನೀರು ಹಾಕ್ಬೇಕು. ಸ್ವಲ್ಪ ಗರಂ ಮಸಾಲನೂ ಹಾಕ್ಬೇಕು. ನೀರು ಸ್ವಲ್ಪ ಹಾಕ್ಬೇಕ್ರಿ, ಭಾಳ ಹಾಕ್ಬಾರ್ದು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಅದನ್ನು ಬೇಯಿಸಿದ್ವಿ ಅಂದ್ರೆ ಕ್ಯಾಬೇಜ್ ಪಲ್ಯ ತಿನ್ನಕ್ಕೆ ರೆಡಿ ಆಗ್ತೈತಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮೆಣಸಿನ್ಕಾಯಿ ಹಾಕಿನೂ ಮಾಡ್ಬೋದು, ಅದನ್ನು ಒಂದು ಸಲ ತೋರಿಸ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.